ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಒಂದು ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಬ್ರೈಡಲ್ ಮೇಕಪ್ಪನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಮನೆಯಲ್ಲಿ ಏನು ಅಂದರೆ ನೀವು ಮನೆಯಲ್ಲೇ ಕೂಡ ಮಾಡ್ಕೊಬೋದು ಬ್ರೈಡಲ್ ಮೇಕಪ್ಪನ್ನು, ಅಥವಾ ಹೆಚ್ಚಾಗಿ ಜನರು ಪಾರ್ಲರ್ಗೆಲ್ಲ ಹೋಗ್ತಾರೆ. ಸೊ ಆದರೆ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದನ್ನು ಕೂಡ ಇಲ್ಲಿ ನೋಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಫಾಲೋ ಮಾಡಬೇಕಾಗಿರೋಂಥದ್ದು ಏನು ಟಿಪ್ ಅಂದರೆ, ಏನೇ ಆಗಿರಲಿ ಮೇಕಪ್ ಮಾಡಿದಾಗ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದರೆ ಪ್ರೈಮರನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಪ್ರೈಮರ್ ಅಪ್ಲೈ ಮಾಡಿದ್ರೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಫೌಂಡೇಶನ್ ನಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ಫುಲ್ ನೆಕ್ಕು, ಇಯರ್ ಎಲ್ಲ ಕೂಡ ಹಾಕೊಬೇಕು. ಬ್ರೈಡಲ್ ಮೇಕಪ್ ಅಂದರೆ ನೋಡ್ತಿದ್ದೀರಾ ಫೇಸ್ ಫಸ್ಟ್ ಹೇಗಿತ್ತು ಅಂತ. ಸೊ ಇದು ನನ್ನ ಫ್ರೆಂಡೇ ಬಂದುಬಿಟ್ಟು, ಸೊ ಹಾಗಾಗಿ ಮಾಡ್ತಾ ಇದ್ದಾರೆ. ಈ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಬ್ರೈಡಲ್ ಮೇಕಪ್ಪನ್ನು ಮಾಡ್ಕೊಬೋದು ಅಂತ. ಸೊ ಫಸ್ಟ್ ನೋಡಿ, ಈ ರೀತಿ ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಜಸ್ಟ್ ಇದನ್ನು ಡ್ಯಾಬ್ ಮಾಡ್ತಾ ಇದ್ದಾರೆ, ನೋಡ್ತಿದ್ದೀರಲ್ವ. ಸೊ ಇಯರ್ ಹಾಗೆ ನೆಕ್ ಎಲ್ಲನೂ ಕೂಡ ಫಸ್ಟ್ ಏನು ಅಂದರೆ ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ಬೇಕು. ಸೊ ಸ್ಕಿನ್ಗೆ ಯಾವ ಒಂದು ಫೌಂಡೇಶನ್ ಯಾವ ಶೇಡ್ ಸೂಟ್ ಆಗುತ್ತೆ ಅದನ್ನು ತೊಗೊಂಡ್ಬಿಟ್ಟು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಫುಲ್ಲು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಬೇಕು. ಸೊ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಲೈಟಾಗಿ ಸ್ವಲ್ಪ ಇಲ್ಲಿ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಬಂದು ನೋಡಿ, ಫೇಸ್ಗೆ ಒಂದು ಚೆನ್ನಾಗಿರುವಂಥ ಒಂದು ಏನು ಟೆಕ್ಸ್ಚರ್ ಅಥವಾ ಒಂದು ಫೇಸ್ಗೆ ಒಂದು ಗ್ಲೋ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಫುಲ್ ಜಸ್ಟ್ ಈ ರೀತಿ ಕಾಂಪ್ಯಾಕ್ಟ್ ಪೌಡರ್ನ ಹಚ್ಕೊಂಡು ಆದಮೇಲೆ ನೋಡಿ ಇಲ್ಲಿ ಇವಾಗ ಐ ಶ್ಯಾಡೋನ ಮಾಡ್ತಾ ಇದ್ದಾರೆ. ಸೊ ಐ ಶ್ಯಾಡೋಗೆ ಸೊ ಇಲ್ಲಿ ಒಂದೊಂದೇ ಕಲರ್ಸ್ ಇಲ್ಲಿ ನೋಡಿ ಬರುತ್ತಲ್ವ. ಸೊ ಫಸ್ಟ್ ಬಂದು ಈ ರೀತಿ ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬ್ರೈಡಲ್ ಮೇಕಪ್ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ಹಾಗಾಗಿ ಫಸ್ಟ್ ಸ್ವಲ್ಪ ಲೈಟ್ ಆರೆಂಜ್ ಕಲರನ್ನು ತಗೊಂಡಿದ್ದಾರೆ. ಸೊ ಇದನ್ನು ನೀವು ಮನೆಯಲ್ಲೇ ಕೂಡ ಮಾಡ್ಕೊಬೋದು. ಏನಾದರೂ ಮದುವೆ ಫಂಕ್ಷನ್ ಇತ್ತು ಅಂದರೆ ಈ ಒಂದು ಮೇಕಪ್ ಲುಕ್ಕನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಬ್ರೈಡಲ್ ಅಂದರೆ ಹೆವಿ ಏನು ಬ್ರೈಡಲ್ ಮೇಕಪ್ ಅಲ್ಲ. ಸೊ ನೋಡಿ, ಇದು ಬ್ರೈಡಲ್ ಸೆಟ್ ಇದೆ ಇಲ್ಲಿ. ಸೊ ಜಾಸ್ತಿ ಏನು ಹೆವಿ ಬ್ರೈಡಲ್ ಮೇಕಪ್ ಮಾಡ್ತಾ ಇಲ್ಲ, ಸಿಂಪಲಾಗಿ ಈ ಒಂದು ರಿಸೆಪ್ಷನ್ ಲುಕ್ಗೆಲ್ಲ ಈ ರೀತಿ ನೀವು ಮಾಡ್ಕೊಬಹುದು. ಸೊ ಐ ಶ್ಯಾಡೋ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಐ ಶ್ಯಾಡೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಪಿಂಕ್ ಹಾಕಿ ಪಿಂಕಿಶ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ನೋಸ್ಗೂ ಕೂಡ ಸ್ವಲ್ಪ ಕಲರ್ ಏನು ಅಂದರೆ ಶಿಮ್ಮರ್ ಕಲರ್ ತಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಬಂದು ಸ್ವಲ್ಪ ಏನು ಅಂದರೆ ನೈಟ್ ಫಂಕ್ಷನ್ ಆಗಿರ್ಬೋದು, ಇದಕ್ಕೆಲ್ಲ ಸ್ವಲ್ಪ ಮುಖಕ್ಕೆ ಚೆನ್ನಾಗಿ ಲೈಟೆಲ್ಲ ಬಿದ್ದಾಗ ಸ್ವಲ್ಪ ಶೈನಿಂಗ್ ಚೆನ್ನಾಗಾಗತ್ತೆ. ಸೊ ಹೈಲೈಟರ್ ಥರ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಐ ಶ್ಯಾಡೋ ಇನ್ನೂ ಕೂಡ ಕಂಪ್ಲೀಟಾಗಿ ಫಿನಿಶಿಂಗ್ಗೆ ಈ ಒಂದು ಕಲರ್ನ ತೊಗೊಂಡು ಸ್ವಲ್ಪ ಪಿಂಕ್ ಕಲರ್ನ ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಕಾಜಲ್. ಸೊ ಇದನ್ನೆಲ್ಲ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಕಾಜಲ್ ಅಪ್ಲೈ ಮಾಡ್ಕೊಂಡಾದಮೇಲೆ ಸೊ ಐಲೈನರ್ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಐಲೈನರ್ ಹಾಕುವಾಗಲೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ, ಅಂದರೆ ಬ್ರೈಡಲ್ ಮೇಕಪ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಮಗೇನು ಪೇಷನ್ಸಿಂದ ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಡ್ಯಾಸ್ಲರ್ ಅನಿಸುತ್ತೆ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಸೊ ಇದನ್ನು ಕೇಳಿದ್ರು ಈ ಒಂದು ಮೇಕಪ್ ಲುಕ್ಕನ್ನು, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಬಂದು ಫೇಸ್ಗೆ ನೋಡಿ ಸ್ವಲ್ಪ ಹಂಗೆ ಬ್ಲಷ್ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಬ್ಲಷ್ ಇವಾಗ ಸ್ವಲ್ಪ ಒಂದು ನಮ್ಮ ಲುಕ್ಕು ಹೇಗೆ ಕಾಣಿಸುತ್ತೆ, ಮುಖ ಯಾವ ರೀತಿ ಗ್ಲೋಯಿಂಗ್ ಇದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಇಷ್ಟೇ, ಜಾಸ್ತಿ ಪ್ರಾಡಕ್ಟ್ನ ಅವಶ್ಯಕತೆನೇ ಇಲ್ಲ. ಸೊ ಸಿಂಪಲಾಗಿ ಬ್ರೈಡಲು ಮೇಕಪ್ ಮಾಡ್ಕೊಬೋದು, ಅಥವಾ ಸಿಂಪಲಾಗಿ ಮೇಕಪ್ ಕೂಡ ಈ ರೀತಿ ಮಾಡ್ಕೊಬೋದು. ಈ ರೀತಿ ಪಿಂಕ್ ಕಲರ್ ತೊಗೊಂಡ್ಬಿಟ್ಟು ಬ್ಲಷ್ ಆಗಿ ಸ್ವಲ್ಪ ಫೇಸ್ ಮೇಲೆ, ಚಿನ್ ಮೇಲೆ ಎಲ್ಲನೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೆಕ್ಕಿಗೂ ಕೂಡ ಅಷ್ಟೇ ಸ್ವಲ್ಪ ಕಾಂಪ್ಯಾಕ್ಟ್ ಥರ ಅಪ್ಲೈ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ವಲ್ಪ ಹೈಲೈಟರ್ ಆಗಿ ಶೈನಿಂಗ್ ಸ್ವಲ್ಪ ಏನು ಐ ಶ್ಯಾಡೋದಿಂದ ಸ್ವಲ್ಪ ತಗೊಂಡು ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೈಲೈಟರ್ ಕೂಡ ಮಾಡ್ಕೊಬೋದು. ಸೊ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ನೋಸ್ ಮೇಲೆ ಲೈಟಿಂಗ್ಸ್ ಎಲ್ಲ ಬಿದ್ದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಲೈಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನು ಅಂದರೆ, ಇವಾಗ ತುಂಬ ಜನರಿಗೆ ಗೊತ್ತಿರೋಂಥದ್ದು ಏನು ಅಂದರೆ ಐ ಲ್ಯಾಶಸ್ ನೋಡ್ತಿದ್ರಲ್ವ. ಸೊ ಇದು ರೆಡಿಮೇಡ್ ಸಿಗುತ್ತೆ. ಬ್ರೈಡಲ್ಗೆಲ್ಲ ನೋಡಿ ಈ ರೀತಿ ಗಮ್ ಹಾಕಿ ಈ ರೀತಿ ಅಂಟಿಸಿದ್ರೆ ಆಯಿತು, ನಮ್ಮ ಒಂದು ಐಗೆ ಇನ್ನಷ್ಟು ಚೆನ್ನಾಗಿ ಲುಕ್ ಬರುತ್ತೆ. ಸೊ ನಮ್ಮ ಚಿಕ್ಕದು ಐ ಇತ್ತು ಅಂದರೆ ನೋಡಿ ಈ ರೀತಿ ಹೆಚ್ಚಾಗಿ ಬ್ರೈಡಲ್ಗೆಲ್ಲ ಹಾಕ್ತಾರೆ. ಸೊ ಗಮ್ಮಲ್ಲಿ ನೆಕ್ಸ್ಟ್ ಬಂದು ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋ ಫಿಲ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು.
ಸೊ ಈ ರೀತಿ ಐಲ್ಯಾಶಸ್ಗಳು ಈ ರೀತಿ ಏನು ಅದರ ರೆಪ್ಪೆಗಳೇನು ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಬ್ರೈಡಲ್ಗಳಿಗೆ. ಹಾಗೆ ಲಿಪ್ ಬಾಮನ್ನು ಕೂಡ, ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಲಿಪ್ ಬಾಮನ್ನು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಲಿಪ್ ಮಾಯಿಶ್ಚರೈಸ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಲಿಪ್ ಕಲರಲ್ಲಿ ಏನು ಪೆನ್ಸಿಲಲ್ಲೂ ಕೂಡ ಹಾಕೊಬೋದು, ಅಂದರೆ ನಮಗೆ ಲಿಪ್ ಲೈನರ್ನ ಯೂಸ್ ಮಾಡಿ. ನೆಕ್ಸ್ಟ್ ಒಂದು ಬಂದು ಆಮೇಲೆ ಲಿಪ್ಸ್ಟಿಕನ್ನು ಅಪ್ಲೈ ಮಾಡ್ಕೋಬೇಕು. ಫೇಸ್ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತಾಯಿದ್ರೆ ಕಾಂಪ್ಯಾಕ್ಟನ್ನು ಸ್ವಲ್ಪ ಇನ್ನೂ ಅಪ್ಲೈ ಮಾಡ್ಕೊಳ್ಬೇಕು. ಹೈಲೈಟರ್ ಎಲ್ಲನೂ ಕೂಡ ಹಾಕಿ ಆದಮೇಲೆ ಫೈನಲ್ ಆಗಿ ಸ್ಪ್ರೇ ಹಾಕೋಬೇಕು. ಅಂದರೆ ಸ್ವಲ್ಪ ಮೇಕಪ್ ಲಾಂಗ್ ಲಾಸ್ಟಿಂಗಾಗಿ ಬರುತ್ತೆ, ಇದು ಮೇಕಪ್ ಫಿಕ್ಸರ್ ಬರುತ್ತಲ್ವ, ಅದನ್ನು ಹಾಕೊಂಡಾದಮೇಲೆ ಜ್ಯುವೆಲ್ಲರಿನ ಹಾಕ್ಕೊಳ್ತಾ ಇದ್ದಾರೆ ಫೈನಲ್ ಆಗಿ. ಸೊ ಮೇಕಪ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಫೇಸ್ಗೆ ಗ್ಲೋ ಬಂದಿದೆ ಅಂತ. ಸೊ ಹೇಗಿತ್ತು ಅಂತ ನೀವು ನೋಡಿದ್ರಿ ಅಲ್ವಾ ಆವಾಗ. ಸೊ ಇದನ್ನು ನೀವು ಮನೆಯಲ್ಲೇ ಕೂಡ ಖಂಡಿತವಾಗ್ಲೂ ಮಾಡ್ಕೊಬೋದು. ಇವಾಗ ತುಂಬ ಸಿಂಪಲಾಗಿ ಒಂದು ಹೇರ್ ಸ್ಟೈಲನ್ನ ಕೂಡ ಮಾಡ್ತಾ ಇದ್ದಾರೆ. ಬ್ರೈಡಲ್ಗೆ ಏನು ರಿಸೆಪ್ಷನ್ಗೆ ಆಗಿರ್ಬೋದು ಅಥವಾ ಮದುವೆಗೆ ಜಲ್ಲಿ ಹಾಕ್ತಾರೆ. ಸೊ ಇದನ್ನು ರಿಸೆಪ್ಷನ್ಗೆ ಕೂಡ ನೀವು ನೋಡಿ ಈ ರೀತಿ ಸ್ವಲ್ಪ ತಗೊಂಡ್ಬಿಟ್ಟು ಅದನ್ನು ಒಳಗಡೆ ಟ್ವಿಸ್ಟ್ ಮಾಡ್ಕೋತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ. ಸೊ ಇದಕ್ಕೇನು ಅಂದರೆ ನೋಡಿ ಸ್ವಲ್ಪ ಈ ರೀತಿ ತೊಗೊಂಡು ಆದಮೇಲೆ ಏನು ಬರುತ್ತೆ ಅಂದರೆ ಪಫ್ ಬರುತ್ತಲ್ವ, ಸೊ ಅದನ್ನು ಒಳಗಡೆ ಇಟ್ಟು ಸ್ವಲ್ಪ ಅದನ್ನು ಚೆನ್ನಾಗಿ ಈ ರೀತಿ ಮಾಡಿ ಏನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಇದನ್ನು ಸಿಂಪಲಾಗಿ, ಇದೊಂದು ತುಂಬ ಸಿಂಪಲಾಗಿರುವಂತಹ ಒಂದು ಹೇರ್ ಸ್ಟೈಲು. ಇದನ್ನು ನೀವು ಹೀಗೆ ನೀವು ಬ್ರೈಡಲ್ ಬಿಟ್ಟು ಹೀಗೆ ಮಾಮೂಲಿ ಡೇಸಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಚಿಕ್ಕ ಪುಟ್ಟ ಫಂಕ್ಷನ್ ಮನೆಯಲ್ಲಿ ಇತ್ತು ಅಂದರೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ನೋಡಿ ಇದನ್ನು ಈ ರೀತಿ ಹೇರ್ ಒಳಗಡೆ ಫಿಕ್ಸ್ ಮಾಡ್ತಾರೆ, ಅಂದರೆ ಒಳಗಡೆ ಇಟ್ಬಿಟ್ರೆ ಇದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪಫ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಕ್ಲಿಪ್ಗಳನ್ನು ಹಾಕಿದರೆ ಆಯಿತು. ಸ್ವಲ್ಪ ಅದೇನು ಅಂದರೆ ಜಾರಬಾರ್ದು ಅಲ್ವಾ, ಸ್ವಲ್ಪ ಅಂದರೆ ಹಾಗೆ ಏನು ಟೈಟಾಗಿ ಕೂರಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸೋಕ್ಕೆ ಅಂತ ಈ ರೀತಿ ಹೇರ್ನ ಬಿಡ್ತಾ ಇದ್ದಾರೆ. ಸೊ ಬ್ರೈಡಲ್ ಮೇಕಪ್ ಆಗಿರ್ಬೋದು ಅಥವಾ ಮಾಮೂಲಿ ಏನೇ ಮೇಕಪ್ ಆಗಿರ್ಬೋದು, ಇದರಲ್ಲಿ ನಮಗೆ ಏನಂದರೆ ಫೈನಲ್ ಆಗಿ ಹೇರ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೇರ್ ಸ್ಟೈಲ್ನ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆಮೇಲೆ ವೇರ್ ಮಾಡೋ ಸಾರಿ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿ ಈ ರೀತಿ ಕ್ಲಿಪ್ಗಳನ್ನ ಹಾಕಿ ಆದಮೇಲೆ ಜಸ್ಟ್ ಒಂದು ರಬ್ಬರಿಂದ ಇದನ್ನು ಫುಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಅಂದರೆ ನೋಡಿ ತುಂಬ ಸಿಂಪಲ್ ಆಗಿರುವಂಥ ಹೇರ್ ಸ್ಟೈಲ್ ಇದು. ಇದು ಹೇಗೆ ಬರುತ್ತೆ ಅಂದರೆ ಅದರ ನಾವು ಬನ್ ಮಾಡ್ತೀವಲ್ವ, ಸೊ ನಾನು ನನ್ನ ತಂಗಿ ಮದುವೆಗೆ ಹಾಕಿದ್ದೆ. ಸೊ ಅದೇ ಥರ ಇದೆ ಇದು ಕೂಡ. ನೋಡಿ ಈ ರೀತಿ ಫುಲ್ ಇದನ್ನು ಕ್ಲಿಪ್ಪಿಂದ ಕವರ್ ಮಾಡ್ಕೊಬೇಕು, ಕಾಣಿಸ್ಬಾರ್ದು ಒಳಗಡೆ ಹಾಕಿರೋದು. ನೋಡಿ ಇದನ್ನು ಸ್ವಲ್ಪ ಒಂದು ಚಿಕ್ಕದು ರಬ್ಬರ್ ಬ್ಯಾಂಡ್ ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಕ್ಲಿಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅದ್ರ ಮೇಲೆ ನಾವು ರೋಸಸ್ಗಳನ್ನ ಇಟ್ಟರೆ ಅಥವಾ ಏನೇ ಆಗುತ್ತೆ ಹಾಗೆಯೇ ಸಿಂಪಲಾಗಿ ಹಾಗೂ ಬಿಡ್ಬೋದು. ಸೊ ಇದು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಿದ್ರಲ್ವ. ಸೊ ಉಳಿದಿರೋ ಹೇರನ್ನು ಹಾಗೆಯೇ ಫುಲ್ ಒಂದು ಈ ರೀತಿ ಟ್ವಿಸ್ಟ್ ಮಾಡಿ ಹಿಂಗೆ ಕಟ್ಟೋದು. ಜಸ್ಟ್ ಕ್ಲಿಪ್ ಹಾಕಿದರೆ ಸಾಕು. ನೋಡಿ ಈ ರೀತಿ ಹಾಕಿದರೆ ಸಾಕಾಗುತ್ತೆ. ಸೊ ಹೇರ್ ಸ್ಟೈಲೇ ಮುಗ್ದೋಯ್ತು ಫೈನಲ್ ಆಗಿ. ನೋಡಿ ಈ ರೀತಿ ಒಂದು ಸ್ಪ್ರೇ, ಕೊನೆಗೆ ತಲೆಗೆ ಒಂದು ಸ್ಪ್ರೇ ಕೂಡ ಹಾಕ್ತಾರೆ. ಹೇರ್ ಮೇಲೆ ಸ್ಪ್ರೇ ಹಾಕಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹೇರ್ ಸ್ಟೈಲ್ ನೋಡ್ತಿದ್ದೀರಾ. ಇದಕ್ಕೆ ಕೊನೆಯದಾಗಿ ಬೇಕು ಅಂದರೆ ಹೂ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಹಾಕೋಬೋದು, ಇಲ್ಲ ಕಲರ್ ಆರೆಂಜ್ ಕಲರ್ ಹಾಕಿದ್ದಾರೆ, ಇಲ್ಲ ನಿಮ್ಮ ಹತ್ರ ರೆಡ್ ಕಲರ್ ಇದೆ ಅಂದರೆ ಅದನ್ನು ಕೂಡ ಹಾಕೊಬೋದು. ಸೊ ಫೈನಲ್ ಆಗಿ ಬ್ರೈಡಲ್ ಮೇಕಪ್ ರೆಡಿ ಆಗಿದೆ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.